ಪರ್ಪಸ್, ಹೈರಿಂಗ್ಗೆ ಲೇಬರ್, ಸ್ಕಿಲ್ಡ್ ಲೇಬರ್ಸ್, ಸೊ ಆನೆಸ್ಟ್ ಲೇಬರ್ಸ್, ನೆಗ್ಲಿಜೆನ್ಸ್ ಮಾಡಬಾರ್ದು ಆ ವರ್ಕರ್ಸ್ನ. ಸೊ ಟ್ಯಾಕ್ಸ್ ಪ್ಲಾನಿಂಗ್, ಯು ಶುಡ್ ಆಲ್ಸೋ ಥಿಂಕ್ ಅಬೌಟ್ ಟು ಅವಾಯ್ಡ್ ದ ಟ್ಯಾಕ್ಸ್ ಇನ್ ಪಾಸಿಟಿವ್ ವೇ ಓನ್ಲಿ. ಸೊ ಬಂದಿರೋ ಪ್ರಾಫಿಟ್ನೆಲ್ಲ ಅವ್ನು ಟ್ಯಾಕ್ಸ್ಗೆ ಕಟ್ಕೊಂತ ಹೋಗ್ತಿದ್ರೆ ಬಿಸ್ನೆಸ್ನ ಗ್ರೋ ಮಾಡೋಕ್ಕಾಗೋದಿಲ್ಲ. ಸೊ ಯು ಶುಡ್ ಥಿಂಕ್ ಇನ್ ಅಡ್ವಾನ್ಸ್ ಅಬೌಟ್ ದಿ ಟ್ಯಾಕ್ಸ್ ಪ್ಲಾನಿಂಗ್ ಆಲ್ಸೋ. ಅಟ್ ದ ಲಾಸ್ಟ್ ಯು ಶುಡ್ ಲಾಂಚ್ ದ ಎಂಟರ್ಪ್ರೈಸ್ ವಿತ್ ಸಮ್ ಆಫ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ರಿಲೇಟಿಂಗ್ ಟು ದಿ business aspects. So by this we can end your first chapter. ಸೊ ನಾವು ಇಲ್ಲಿಗೆ ಮೊದಲನೇ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಮೊದಲನೇ ಚಾಪ್ಟರ್ ನಾವು ಏನೇನು ಕಲ್ತಿದ್ದೀವಿ ಅಂದರೆ, ಸೊ ಓಲ್ಡ್ ಬುಕ್ಸಲ್ಲೆಲ್ಲ ಮೊದಲನೇ ಚಾಪ್ಟರ್ ಬಿಸ್ನೆಸ್, ಟ್ರೇಡ್ and commerce, or nature and purposes of business. ಸೊ ಓಲ್ಡ್ ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಯಾವ ಥರ ಇದೆ, ನೇಚರ್ ಆ್ಯಂಡ್ ಪರ್ಪಸ್ ಆಫ್ ಬಿಸ್ನೆಸ್. ಸೊ ಅದನ್ನ ಅಪ್ಡೇಟ್ ವರ್ಷನ್ ಏನು ಮಾಡಿದ್ದಾರೆ, ಬಿಸ್ನೆಸ್, ಟ್ರೇಡ್ ಆ್ಯಂಡ್ ಕಾಮರ್ಸ್. ಸೊ ಇದು ನಿಮ್ಮ ಮೊದಲನೇ ಚಾಪ್ಟರ್. ಈ ಚಾಪ್ಟರ್ ನಾವು ಏನನ್ನು ಕಲ್ತಿದ್ದೀವಿ ಅಂದರೆ, ಕಾನ್ಸೆಪ್ಟ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್, characteristics, and another topic is difference between economic activities, difference between profession, difference between business, profession and employment. And third important aspect is classifications of business activity. Classification of business activities. So objectives of business, objectives of business. ಮಾಮೂಲಿ ಬಿಸ್ನೆಸ್, ಇವತ್ತು ನಾವು ಬಿಸ್ನೆಸ್ ರಿಸ್ಕ್ ಕಲ್ತಿದ್ದೀವಿ. ಆಮೇಲೆ ಸಮ್ ಆಫ್ ದ ಬೇಸಿಕ್ ಫ್ಯಾಕ್ಟರ್ಸ್ ರಿಲೇಟಿಂಗ್ ಟು ಸ್ಟಾರ್ಟಿಂಗ್ ಎ ಬಿಸ್ನೆಸ್. Starting a business, some of the basic factors. ನಿಮ್ಮ ಫಸ್ಟ್ ಚಾಪ್ಟರ್ ಯಾವುದು, ಬಿಸ್ನೆಸ್, ಟ್ರೇಡ್ ಆ್ಯಂಡ್ ಕಾಮರ್ಸು ಅಥವಾ ನೇಚರ್ ಆ್ಯಂಡ್ ಪರ್ಪಸ್ ಆಫ್ ಬಿಸ್ನೆಸ್. ಇವೆರಡು ಅಂದ್ರೂ ಸೇಮ್. ಸೊ ಹಳೆ ಬುಕ್ಸ್ಗಳಲ್ಲೆಲ್ಲ ನೇಚರ್ ಆ್ಯಂಡ್ ಪರ್ಪಸ್ ಆಫ್ ಬಿಸ್ನೆಸ್ ಅಂತಿದೆ. ಸೊ ಅದನ್ನ ಈ ವರ್ಷ ಏನು ಅಪ್ಡೇಟ್ ಮಾಡಿದೆ 2018, 19, 20 ಬಿಸ್ನೆಸ್, ಟ್ರೇಡ್ ಆ್ಯಂಡ್ ಕಾಮರ್ಸ್. ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ, ಬೋತ್ ಆರ್ ದಿ ಸೇಮ್. ಸೊ ಬೋತ್ ಇನ್ಕ್ಲೂಡ್ ದೀಸ್ ಆಸ್ಪೆಕ್ಟ್. ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್ ಈಸ್ ಕಾನ್ಸೆಪ್ಟ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಕಲ್ತಿದ್ದೀವಿ. ಎರಡನೇದು ಡಿಫ್ರೆನ್ಸ್ ಬಿಟ್ವೀನ್ ದಿ ಪ್ರೊಫೆಷನ್, ಬಿಸ್ನೆಸ್ ಆ್ಯಂಡ್ ಎಂಪ್ಲಾಯ್ಮೆಂಟು. ಅದಾದಮೇಲೆ ಕ್ಲಾಸಿಫಿಕೇಶನ್ಸ್ ಆಫ್ ಬಿಸ್ನೆಸ್ ಆಕ್ಟಿವಿಟಿ, ದೇರ್ ಆರ್ 3 ಕ್ಲಾಸಿಫಿಕೇಶನ್ಸ್. And again objectives of business, business risk andrenu, starting of business. These are the some of the contents or important topics in the first chapter. So ಈ ಚಾಪ್ಟರ್ಸ್ ನ ನೋಟ್ಸ್ ನ ನಾನು ನಿಮಗೆ ವಾಟ್ಸಪ್ ಅಲ್ಲಿ ಫಾರ್ವರ್ಡ್ ಮಾಡ್ತೀನಿ. ಸೊ ಆ ನೋಟ್ಸ್ ನ ಕ್ವಶನ್ಸ್ ಕಳಿಸ್ತೀನಿ. ಆ ಕ್ವಶನ್ಸಿಗೆ 1 by 1 ಆನ್ಸರ್ ಬರ್ಕೊಂತ ಹೋಗಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರುತ್ತೆ ಫಸ್ಟ್ ಚಾಪ್ಟ್ರಲ್ಲಿ. ಆ್ಯಂಡ್ ಶಾರ್ಟ್ ಆನ್ಸರ್ ಕ್ವಶನ್ಸ್ ಅಂದರೆ 2 marks ಕ್ವಶನ್ಸು ಆ್ಯಂಡ್ ಲಾಂಗ್ ಆನ್ಸರ್ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಈ ಕ್ವಶನ್ಸಿಗೆ ನಾನು ನಿಮಗೆ ನೋಟ್ಸ್ ಕೊಡ್ತೀನಿ. ನೋಟ್ಸ್ನಲ್ಲಿ ಕ್ವಶನ್ಸ್ ಹೆಡ್ಡಿಂಗ್ ಹಾಕೋದು ಫಸ್ಟ್ ಚಾಪ್ಟರ್ ನೇಮ್ ಹಾಕಿ 1 by 1 MCQ ಕ್ವಶನ್ಸ್ ಬರುತ್ತೆ, ಶಾರ್ಟ್ ಆನ್ಸರ್ಸ್ ಕ್ವಶನ್ಸ್ ಬರುತ್ತೆ, ಲಾಂಗ್ ಆನ್ಸರ್ಸ್ ಕ್ವಶನ್ಸ್ ಬರುತ್ತೆ. ಸೊ 1 by 1 ಬರ್ಕೊಂತ ಹೋಗ್ರಿ. ಇದೊಂದು ನೆನ್ಪಿಟ್ಕೊಳ್ಳಿ ಇನ್ಫಾರ್ಮೇಷನ್, ಬೋತ್ ಆರ್ ದಿ ಸೇಮ್. ಸೊ ಓಲ್ಡ್ ಬುಕ್ಸಲ್ಲಿ ಈ ಥರ ಇರುತ್ತೆ, ನ್ಯೂ ಬುಕ್ಸ್ ಇನ್ ಕೇಸ್ ನೀವು ಪರ್ಚೇಸ್ ಮಾಡಿದರೆ ಬಿಸ್ನೆಸ್, ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಂತ ಇರುತ್ತೆ. ಸೊ ಕನ್ಫ್ಯೂಷನ್ ಆಗಬೇಡಿ, ಅಪ್ಡೇಟ್ ಮಾಡಿದ್ದಾರೆ ಅಷ್ಟೇ ನೇಮ್ನ. ಸೊ ಸೇಮ್ ಆಸ್ಪೆಕ್ಟ್ಸೇ, ಸೇಮ್ ಕಂಟೆಂಟ್ಸೇ ಎರಡರಲ್ಲೂ ಇದೆ. ಸೊ ನೇಮ್ ಒಂದು ಮಾತ್ರ ಚೇಂಜ್ ಆಗಿದೆ. ಸೊ ಇಲ್ಲಿಗೆ ನಾವು ನಿಮ್ಮ ಫಸ್ಟ್ ಚಾಪ್ಟರ್ ಅಂದರೆ ಬಿಸ್ನೆಸ್, ಟ್ರೇಡ್ ಆ್ಯಂಡ್ ಕಾಮರ್ಸ್ ಆರ್ ನೇಚರ್ ಆಫ್ ಪರ್ಪಸ್ ಆಫ್ ಬಿಸ್ನೆಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಈ ನೋಟ್ಸ್ನ ನಿಮಗೆ ವಾಟ್ಸಪ್ಪಲ್ಲಿ ಪ್ರೊವೈಡ್ ಮಾಡ್ತೀನಿ. ಸೊ ಕ್ವಶನ್ ಆ್ಯಂಡ್ ಆನ್ಸರ್ನ ನೀವು ಬರೀರಿ. ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆದಾಗ ಆ ಏನು ಬರೆದಿರ್ತಿಲ್ಲ ತೋರಿಸಿ ಒಂದು ಸತಿ ಕರೆಕ್ಷನ್ ಮಾಡ್ತೀನಿ.
So one of the first one, characteristics of business activities and the difference between business, profession, employment, and classifications of business activities, objectives of business, business risk, starting of business ಮತ್ತು ಬೇಸಿಕ್ ಫ್ಯಾಕ್ಟ್. ಸೊ 6 ಇವು 6 ಏನಿದಾವಲ್ಲ, ಸೊ ಇಂಪಾರ್ಟೆಂಟ್ ಟಾಪಿಕ್ಸು. ಫಸ್ಟ್ನೇ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದಂದರೆ, ಸೊ ಈ 6 ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿರುತ್ತೆ. ಸೊ ಈ 6ಕ್ಕೂ ಆನ್ಸರ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ 1 by 1 ಕ್ವಶನ್ಸ್ ಬರೀರಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಸಹ ಇರುತ್ತೆ. ಸೊ ಆ ಮಲ್ಟಿಪಲ್ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇದ್ದರೆ ರೆಫರ್ ಮಾಡಿ, ಇಲ್ಲಾಂದರೆ ಅವನು ಸಹ ನಾನು ಟೈಪ್ ಮಾಡಿ ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ಸೊ ಅದು ನೋಟ್ಸಲ್ಲಿ ಬರ್ಕೊಳ್ಳಿ. ಶಾರ್ಟ್ ಆನ್ಸರ್ ಕ್ವಶನ್ಸ್ ಇರುತ್ತೆ, ಲಾಂಗ್ ಆನ್ಸರ್ ಕ್ವಶನ್ಸು ಇರುತ್ತೆ. ಸೊ ಈ 3 ಫಸ್ಟ್ ಚಾಪ್ಟರ್ ಹೆಡ್ಡಿಂಗ್ ಹಾಕ್ರಿ. ಯಾವ ಥರ ಅಂದರೆ ಬಿಸ್ನೆಸ್, ಟ್ರೇಡ್ ಆ್ಯಂಡ್ ಕಾಮರ್ಸ್ ಸರ್ ಅದ್ರಾಕಿ, ನೇಚರ್ ಆ್ಯಂಡ್ ಪರ್ಪಸ್ ಆಫ್ ಬಿಸ್ನೆಸ್. ಬೋತ್ ಆರ್ ದಿ ಸೇಮ್, ಬಟ್ ಅಪ್ಡೇಟ್ ವರ್ಷನ್ ಹೊಸ ಬುಕ್ಸ್ಗಳೆಲ್ಲ ಈ ಥರ ಇದೆ. ಸೊ ಇನ್ ಕೇಸ್ ನೀವು ಹಳೆ ಬುಕ್ಸ್ ಇದ್ದರೆ ಈ ಥರ ಇರುತ್ತೆ. ಸೊ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ, ಬೋತ್ ಆರ್ ದಿ ಸೇಮ್. ಬಟ್ ಏನು ಅಪ್ಡೇಟ್ ಮಾಡಿದೆ, ಸಮ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಲೈಕ್ ಹಿಸ್ಟ್ರಿ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್ನ ಅಡಿಷ್ನಲ್ ಆಗಿ ಆ್ಯಡ್ ಮಾಡ್ಕೊತ ಹೋಗಿದ್ದಾರೆ. ಸೊ ಬೈ ದಿಸ್ we can end the first module and we can start the chapter 2 in next class, that is forms of business organization. Thank you all for today's class.